ಹಸು ಎಷ್ಟು ಗೊಬ್ಬರ ಕೊಡುತ್ತೆ? ಹಸು ನಿಮ್ಗೆ 200-300 ಎಕರೆಗೆ ಆಗ್ತದೆ. ಒಂದು ಹಸುವಿನಿಂದ 300ರಿಂದ 400 ಎಕರೆಗೆ ಆಗುವಷ್ಟು ಗೊಬ್ಬರ ನಿಮ್ಗೆ ಒಂದೇ ಒಂದು ಹಸುವಿನಿಂದ ಸಿಗುತ್ತಂತೆ. ಇದು ಒಂದು ಹಸು ಕರ ಹಾಕಿದ ನಂತರ ಬರ್ತಕ್ಕಂತ ಮಾಸದಲ್ಲಿ 8ರಿಂದ 10 ಎಕರೆ ಗೊಬ್ಬರ ಕನ್ವರ್ಟ್ ಆಗ್ತದ. ಕಡಿಮೆ ವೆಚ್ಚನೇ. ಈಗ ಯಾರು ಕೊಂಡುಕೊಳ್ತೀನಿ ಅಂತ ಹೋಗ್ತಾರಲ್ಲ ಅವ್ರಿಗೆ ಕಡಿಮೆ ವೆಚ್ಚದಲ್ಲಿ ಇದು ದೊರೆಯುತ್ತೆ. 25-30 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಇದು ಒಂದು ಎಕರೆಗೆ. ಇದನ್ನ ಬಳಸೋದ್ರಿಂದ ನಿಮ್ಗೆ ಎಷ್ಟು ಒಂದು 4ರಿಂದ 6 ಸಾವಿರ ರೂಪಾಯಿ ಒಂದು ವರ್ಷ ಪೂರ್ತಿ ಮುಗಿದೋಗ್ತದೆ ಅಲ್ವಾ? ಈಜಿ ಅದ ರೀ ಮೇಡಮ್. ರಿಸಲ್ಟ್ ನಂಬರ್ 1 ಅದ. ಹೇಳ್ಕೊಡ್ತೀನಿ, ರೈತರು ತಾವೇ ಮಾಡ್ಕೋಬೇಕು ಇವೆಲ್ಲ. ಮನ್ಯಾಗ ಆಗದೆ ಇದ್ರೆ ನಾವು ಕೊಡ್ತೀವಿ. ರೈತ ಬಾಂಧವರೇ, ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ನಾನಿವತ್ತು ಗದಗ ಜಿಲ್ಲೆ ರೋಣ ತಾಲೂಕಿನ ಬೆಳವಣಿಗೆ ಅನ್ನೋ ಗ್ರಾಮದಲ್ಲಿದ್ದೀನಿ. ವಿಶೇಷ ಏನ್ ಅನ್ಕೊಂಡ್ರ ನೋಡಿ, ಇಲ್ಲಿ ಗೋಮಾಸದಿಂದ ಗೊಬ್ಬರ ಮಾಡಬಹುದು. ಹಾಗೆ ಗೋವು ಮೃತ ಹೊಂದಿದ್ರೆ ಅದರಿಂದ ಗೋ ನಂದಾಜಲ ಮಾಡಬಹುದು. ಅಷ್ಟೇ ಅಲ್ಲ, ಈ ಬಾಳೆ ಹೂವಿನಿಂದ ಪೊಟ್ಯಾಶ್ ಮಾಡ್ತಾರಂತೆ, ಮತ್ತೆ ಈ ಪತ್ರಿಕೆಯಿಂದ ಪೊಟ್ಯಾಶ್ ಮಾಡ್ತಾರಂತೆ. ಒಟ್ಟಿನಲ್ಲಿ ಗೋ ಆಧಾರಿತವಾದಂತಹ ಪ್ರಾಡಕ್ಟ್ಸ್ಗಳು ಎಲ್ಲಿ ಸಿಗುತ್ತೆ, ಅದ್ರ ಜೊತೆಗೆ ಫಿಶ್ ಅಮೈನೋ ಆಸಿಡ್, ಹೀಗೆ ಸಾಕಷ್ಟು ರೀತಿಯಾದಂತಹ ಸಾವಯವ ಗೊಬ್ಬರದ ಒಂದು ತಾಣ ಅಂತಂದ್ರೆ ತಪ್ಪಿಲ್ಲ. ಸೊ ಹಾಗಾಗಿ ನಾನಿವತ್ತು ನಿಮಗೆ ಇಲ್ಲಿ ಗೋ ನಂದಾಜಲ ಏನು ಸಿಗುತ್ತಲ್ಲ, ಇಲ್ಲಿ ಯಾವ ರೀತಿಯಾಗಿ ಅದನ್ನು ಸೆಟ್ ಮಾಡಿದ್ದಾರೆ, ಏನೇನೆಲ್ಲ ಸಿಗುತ್ತೆ ಎಲ್ಲವನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಅದಕ್ಕಿಂತ ಮೊದಲನೇದಾಗಿ ಗೋ ನಂದಾಜಲ ತಯಾರಿಕರನ್ನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಶಿವನಗೌಡ ಪಾಟೀಲ್ ಅಂತ. ಓಕೆ ಸರ್, ನೀವು ಗೋ ನಂದಾಜಲ ಮಾಡ್ತೀರಾ ಅಂತ ಗೊತ್ತಾಯ್ತು. ಸೊ ಯಾವ ರೀತಿ ಮಾಡ್ತೀರಾ, ಮತ್ತೆ ಏನೇನೆಲ್ಲ ಪ್ರಾಡಕ್ಟ್ಸ್ ಗಳನ್ನ ಇಟ್ಟಿದ್ದೀರಾ ಸಾವಯವ ಗೊಬ್ಬರದ್ದು, ಬನ್ನಿ ತೋರಿಸ್ತೀರಾ? ಮೇಡಮ್, ಇದು ಗೋಮೂತ್ರ ಇದೆಲ್ಲ ಸ್ಟಾಕ್ ಮಾಡಿರ್ತೇವ್ರಿ. ಗೋನ ಅಂದಾಜೆಲ್ಲ ನಾವು ತಯಾರಿ ಮಾಡೋ ಹಸು ಯಾವಾಗ ಸಿಗ್ತದ ಅಂತ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ಮುಂಚಿತವಾಗಿ ನಾವು ಗೋಮೂತ್ರ ಇವು ಮತ್ತೆ ಮಜ್ಜಿಗೆ ಇವೆಲ್ಲ ಸ್ಟಾಕ್ ಮಾಡ್ಕೊಂಡು, ಇದೆಲ್ಲ ಗೋಮೂತ್ರ ಮೇಡಮ್. ಒಂದು 2000 ಲೀಟರ್ ಅದ. ಇದೆಲ್ಲ ಗೋಶಾಲಿಂದ ತರಿಸಿದ್ 2000 ಲೀಟರ್. ಇದು ಎಲ್ಲ ಗೋಮೂತ್ರ ಐತ್ರಿ. ಇದೆಲ್ಲ ನಾನು ಅಲ್ಲಿ ಗೋನ್ ಅಂದಾಜೆಲ್ಲ ರೆಡಿ ಮಾಡ್ಕೊಂಡ್ ನಂತರ ಇಲ್ಲಿ ತಂದು ಎಲ್ಲ ಫಿಲ್ಟರ್ ಮಾಡ್ಕೊಂಡಿರ್ತೀನಿ ಮೇಡಮ್. ಇಲ್ಲಿ ಫಿಲ್ಟರ್ ಮಾಡ್ಕೊಂಡಿರ್ತೀವಿ. ಅದೆಲ್ಲ 2 ಬ್ಯಾರಲ್ ಮಜ್ಜಿಗೆ ಇರ್ತದೆ. ಅದು 2 ಬ್ಯಾರಲ್ ಮಜ್ಜಿಗೆ ಮತ್ತೆ ಇವ್ 2 ಬ್ಯಾರಲ್ದಾಗ ಗೋಮೂತ್ರ. ಇದು ಸಾರಿ ಗೋನ್ ಅಂದಾಜಲ. ಇದು ಗೋನ್ ಅಂದಾಜಲ. ಹಾ ರೀ ವೀಕ್ಷಕರೇ, ಇವತ್ತು ಗೋವುಗಳು ಮೃತ ಹೊಂದಿದ್ರೆ ಅದನ್ನ ದಫನ್ ಮಾಡ್ತಾರಲ್ಲ, ಅದರ ಹೊರತಾಗಿ ಗೊಬ್ಬರ ಮಾಡ್ಕೊಂಡ್ರೆ ಈ ರೀತಿಯಾಗಿ ಲಿಕ್ವಿಡ್ ಬರುತ್ತೆ. ನೋಡಿ, ನಾವೆಲ್ಲ ಆರಾಮಾಗಿದ್ವಿ, ಏನು ಅದ್ರ ರೀತಿಯಾದಂತ ಕೆಟ್ಟ ವಾಸನೆ ಅಂತದ್ ಏನಿಲ್ಲ. ಇದು 300-400 ಎಕರೆಗೆ ಆಗ್ತೈತ್ರಿ ಮೇಡಮ್. 300ರಿಂದ 400 ಎಕರೆ ಗೊಬ್ಬರ ಆಗ್ತೈತ್ರಿ. 300ರಿಂದ 400 ಎಕರೆಗೆ ಗೊಬ್ಬರ ಆಗ್ತದ್ರಿ. ಒಂದು ಹಸುವಿನಿಂದ 300ರಿಂದ 400 ಎಕರೆಗೆ ಆಗುವಷ್ಟು ಗೊಬ್ಬರ ನಿಮ್ಗೆ ಒಂದೇ ಒಂದು ಹಸುವಿನಿಂದ ಸಿಗುತ್ತಂತೆ. ಓಕೆ, ಮತ್ತೆ ಪರಿಚಯ ಮಾಡ್ಕೊಡಿ ಸರ್, ಏನೇನಿದೆ ನಿಮ್ಮ ಗೋನ್ ಅಂದಾಜಲ? ಗೋನ್ ಅಂದಾಜಲ ಇರ್ತದೆ. ಇಲ್ಲಿ ಮಜ್ಜಿಗೆ ಸ್ಟಾಕ್ ಮಾಡಿರ್ತೇವೆ. ಇಲ್ಲಿ ಇನ್ನೊಂದ್ ಕಡೆ ಅಲ್ಲಿ ಮಜ್ಜಿಗೆ ಸ್ಟಾಕ್ ಮಾಡಿರ್ತೀವಿ. ಮಜ್ಜಿಗೆ ಇಟ್ಟಿರಿ? ಹಾ ರೀ, ಮಜ್ಜಿಗೆ ಇರ್ತದೆ. ಅದೆಲ್ಲ ಗೋಮೂತ್ರ ಇರ್ತದ. ಮತ್ತ ಅದು ಹಾಲು ಮೊಸರು ಅಂತ ನಾವು ಅವಾಗ ಹಾಕ್ಬೇಕಾದ್ರೆ ಅವಾಗ ತಗೊಂಡಿರ್ತೇವ್ರಿ. ಎಲ್ಲ ನಾವು ಆಲ್ ಓವರ್ ಕರ್ನಾಟಕ ಆರ್ಡರ್ ಬರ್ತಾ ಇದಾವ್ರಿ. ಅವ್ರಿಗೆಲ್ಲ ಗೋನ್ ಅಂದಾಜೆಲ್ಲ ಕಳಿಸ್ಕೊಡ್ತಾ ಇದೀವಿ ನಾವು. ಈ ತರ ಪ್ಯಾಕೇಜ್ ಇರ್ತಾವ್ರಿ ಮೇಡಮ್. 5 ಲೀಟರ್ ಮತ್ತೆ 10 ಲೀಟರ್ 20 ಲೀಟರ್ 35 ಲೀಟರ್ ಈ ತರ ಎಲ್ಲ ಪ್ಯಾಕ್ ಮಾಡಿ ನಮ್ದು ಇದು ಮಾಡಿದಿವ್ರಿ. ಅದನ್ನೆಲ್ಲ ಹಾಕಿ ನಾವು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಇಡೀ ಎಲ್ಲ ಕರ್ನಾಟಕ ತುಂಬಾ ಕೊಡ್ಲಿಕ್ಕತ್ತೀವ್ರಿ. ಈ ತರ ಎಲ್ಲ ಕೊಡ್ಲಿಕ್ಕತ್ತೀವಿ. ಎಲ್ಲ ಸ್ಟಾಕ್ ಇದರಿ. ಅದೆಲ್ಲ ಸ್ಟಾಕ್ ಮಾಡಿರ್ತೀವಿ ನಾವು ಕೊರಿಯರ್ದಾಗ. ಅಲ್ಲಿಂದ ನಾವು ಅಡ್ರೆಸ್ ಡೀಟೇಲ್ಸ್ ಕಳಿಸಿದ್ರೆ ನನ್ನ ಫೋನ್ ನಂಬರ್ಗೆ ಒಂದು ಮೆಸೇಜ್ ಹಾಕಿ ಅವ್ರ ಅಡ್ರೆಸ್ ಡೀಟೇಲ್ಸ್ ಕಳಿಸಿ ನನಗೆ ಅಮೌಂಟ್ ಫೋನ್ ಪೇದಲ್ಲಿ ಅಮೌಂಟ್ ಹಾಕಿದ್ರೆ ನಾನು ಅವ್ರಿಗೆಲ್ಲ ಗೋನ್ ಅದೆಲ್ಲ ಕರ್ನಾಟಕ ತುಂಬಾ ಕಳಿಸ್ಲಿಕ್ಕತ್ತೀನಿ ಮೇಡಮ್. ಇದು ಫಿಶ್ ಅಮಿನೋ ಆಸಿಡ್ ಮೇಡಮ್. ಈ ಫಿಶ್ ಅಮಿನೋ ಆಸಿಡ್ ಅದರಿ. ಇದು ಗೋ ಕೃಪಾಮೃತ ಅದರಿ. ಮತ್ತೆ ಇದು OWDC ಅದರಿ. ಮತ್ತೆ ನಿಮಗೆ ಇದು ಬಂದ್ರೆ ನಿಮ್ಗೆ ಇಲ್ಲಿ ಬರೀ, ಇದು ಪತ್ರೆಕಾಯಿಂದ ಮಾಡಿರ್ತಕ್ಕಂತ ಪೊಟ್ಯಾಶ್ ಇದು ಮೇಡಮ್. ಇದು ಪತ್ರೆಕಾಯಿ ಪೊಟ್ಯಾಶ್ ಇದು. ಮತ್ತೆ ಇದಾದ ನಂತರ ಇದು ಗೋ ಕೃಪಾಮೃತ ನನ್ನ ಮನೆಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಮಾಡಿರೋದು. ಮತ್ತೆ ಇದನ್ನ ಹೊರತುಪಡಿಸಿದ್ರೆ ನಿಮ್ಗ ಇಲ್ಲಿ ಬಾಳೆ ಹೂವಿನ ಪೊಟ್ಯಾಶ್ ಮಾಡಿರ್ತೀವಿ ಮೇಡಮ್. ಇದು ಬಾಳೆ ಹೂವಿಂದ ಮಾಡಿರ್ತಕ್ಕಂತ ಪೊಟ್ಯಾಶ್ ಇರ್ತದ. ಮತ್ತೆ ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ ಇದೆಲ್ಲ ಗೋ ಮಾಸದಿಂದ ರೀ. ಹಸು ಕರ ಹಾಕಿದ ನಂತರ ಬರ್ತಕ್ಕಂತ ಗೋ ಮಾಸ ಅಥವಾ ಕಸದಿಂದ ನಾನು ಇದನ್ನ ಫರ್ಮೆಂಟೇಶನ್ ಮಾಡ್ಕೊಂಡು ಗೊಬ್ಬರ ರೆಡಿ ಮಾಡ್ಕೊಂಡಿರ್ತೀವಿ. ಇದು ಒಂದು ಹಸು ಕರ ಹಾಕಿದ ನಂತರ ಬರ್ತಕ್ಕಂತ ಮಾಸದಲ್ಲಿ 8ರಿಂದ 10 ಎಕರೆ ಗೊಬ್ಬರ ಕನ್ವರ್ಟ್ ಆಗ್ತದ. ಇದನ್ನು ರೆಡಿ ಮಾಡ್ಕೊಂತೀನ್ರಿ.
ಮತ್ತ ಈ ತರ ಇವೆಲ್ಲ ಇವೆಲ್ಲ ಸ್ಟಾಕ್ ಇರ್ತದೆ ನಮ್ದೆಲ್ಲ ಹಾ. ಮಾಡ್ಕೊಂಡಿರ್ತೀನಿ ಮೇಡಮ್. ಒಟ್ಟಾರೆ ಈಗ ಇದನ್ನೆಲ್ಲ ನೀವು ಮಾರಾಟ ಕೊಡ್ತಾ ಇದ್ರಲ್ಲ, ಹೆಂಗಿದೆ ಸರ್ ನಿಮ್ ಬಿಸ್ನೆಸ್? ಬಿಸ್ನೆಸ್ ಅಂತ ಅನ್ಕೊಂಡಿಲ್ರಿ ಮೇಡಮ್ ನಾನು ಇದನ್ನ. ಸೇವೆ ಒಂದು ಸೇವೆ ಅಂತ ಅಲ್ರಿ, ನಾನ್ ದುಡ್ಡು ತಗೊಳ್ತಿದ್ದೇನೆ ಸೇವೆ ಅನ್ನಲ್ಲ, ಗೋ ಸೇವೆ ಅಂತ ಅನ್ಕೊಳ್ಳಿಕ್ಕೆ ನಾನು ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಈ ಗೋಶಾಲೆಯಿಂದ ನಾನೆಲ್ಲ ಪ್ರಾಡಕ್ಟ್ ತಂದಾಗ ಸ್ವಲ್ಪ ಅವ್ರಿಗೆ ಧನ ಸಹಾಯ ಆಗಿ ರೈತರು ಎಲ್ಲ ತಗೊಳ್ತಾರಲ್ಲ, ಅದರಿಂದ ನನಗ್ ದುಡ್ಡು ಕೊಡ್ತಾರೆ, ನಾನು ಅವ್ರ ಗೋಮೂತ್ರ ಕೊಡ್ಲಿಕ್ಕೆ ಅಲ್ಲಿ ಗೋಶಾಲೆಗೆ ದುಡ್ಡು ಕೊಡ್ತೀನಲ್ಲ, ಸ್ವಲ್ಪ ಸಹಾಯ ಆಗ್ತಾ ಇದೆ. ಈ ತರ ಎಲ್ಲ ಮಾಡಿ ಎಕನಾಮಿಕ್ಲು ಕೂಡ ನಿಮ್ಗೆ ಒಳ್ಳೇದಾಗ್ತಿದ್ಯಾ? ಒಳ್ಳೇದಾಗ್ತಿದೆ ಮೇಡಮ್. ಅಂತ ಆತರ ಇಲ್ಲ, ನಮ್ಗ ಶ್ರಮಕ್ ತಕ್ಕಂಗ ಫಲಾನ ಇದೆ. ಬಹಳ ಶ್ರಮ ಅದರಿ, ಮಾಡ್ಕೋಬೇಕ್ರಿ ಅಷ್ಟೇ ರೀ. ಸ್ವಲ್ಪ ಕಷ್ಟ ಮಾಡ್ಕೊಂಡ್ ಮಾಡ್ಕೋಬೇಕ್ರಿ. ರೈತ ಬಾಂಧವರೇ, ಗೋವುಗಳು ಏನಾದ್ರೂ ಮೃತಪಟ್ರೆ ಒಬ್ರು ಅದನ್ನ ದಫನ್ ಮಾಡ್ತಾರೆ, ಇನ್ನೊಬ್ರು ಅದರಿಂದ ಗೊಬ್ಬರ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ಆ ಗೊಬ್ಬರ ಮಾಡೋ ಸಾಲಿನಲ್ಲಿ ಶಿವು ಅವರಿದ್ದಾರೆ. ಶಿವು ಅವರು ಇವತ್ತು ಗೊಬ್ಬರ ಮಾಡಿ ಅನೇಕ ಕೃಷಿಕರಿಗೆ ಈ ಗೋ ನಂದಾಜಲವನ್ನ ಕೊಟ್ಟು ಅವರ ಕೃಷಿ ಭೂಮಿಯನ್ನ ಫಲವತ್ತುಗೊಳಿಸಿ ಹೆಚ್ಚಿನ ಇಳುವರಿಯನ್ನ ಇವತ್ತ ಆ ಕೃಷಿ ಭೂಮಿ ಕೊಡ್ತಾ ಇದೆ, ಬೆಳೆಗಳು ನೀಡ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣಕರ್ತರಾಗಿದ್ದಾರೆ. ಸೊ ಹಾಗಾದ್ರೆ ನಾವಿವತ್ತು ನಿಮಗೆ ಪ್ರತ್ಯಕ್ಷವಾಗಿ ಈ ಗೋ ನಂದಾಜಲವನ್ನ ಹೆಂಗ್ ತಯಾರು ಮಾಡ್ತಾರೆ ಅನ್ನೋದನ್ನ ಈಗ ಶಿವು ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಗೋ ನಂದಾಜಲ ಹೆಂಗ್ ಮಾಡ್ತಾರೆ ಹೇಳ್ಕೊಟ್ಬಿಡಿ. ಮೇಡಮ್, ಇದು ಟ್ಯಾಂಕ್ ಬಂದ್ಬಿಟ್ಟು ನಿಮ್ಗೆ ಹಿಂಗೆ 4 ಫೂಟ್ ಇದೆ ರೀ, ಹಿಂಗ 10 ಫೂಟ್ ಡೀಪ್ ಅದ ರೀ. ಇದು ಟ್ಯಾಂಕ್ ಅಲ್ಲಿ ನಾವು ಕೆಳಗಡೆ ಕ್ಲೋಸಿಂಗ್ ಇರ್ತದ್ರಿ. ಇದು ಭೂಮಿಯಲ್ಲಿ ಮಾಡೋದ್ರಿಂದ ನಮ್ಗೆ ಜೀವಾಣುಗಳಿಗೆ ತುಂಬಾ ಅನುಕೂಲ ಆಗ್ತದೆ. ಸ್ವಲ್ಪ ಕೋಲ್ಡ್ ವಾತಾವರಣ ಇರ್ತದಲ್ಲ, ಅದಕ್ಕೆ ಇದನ್ನ ನೆಲದಾಗ ಹಾಕಿ ಮಾಡೋದ್ರಿ ನಾವು. ನೆಲದಾಗ ಹಾಕಿ ರೆಡಿ ಮಾಡ್ತೇವ್ರಿ. ಇದು ಯಾವ ತರ ಅಂತಂದ್ರ ತೀರ್ಕೊಂಡ ಹಸು, ಈಗ 200 ಕೆಜಿ ಹಸು ಇತ್ತಪ್ಪ ಅಂತಂದ್ರ 200 ಕೆಜಿ ಗೋಮೂತ್ರ, 200 ಕೆಜಿ ಮಜ್ಜಿಗೆ, 200 ಕೆಜಿ ಮತ್ತ ಸಗಣಿ, ಪಪ್ಪಾಯಕಾಯಿ, ಯುನಿಯಂ ಟ್ಯಾಬ್ಲೆಟ್, ಸಾವಯವ ಬೆಲ್ಲ, ಮತ್ತೆ ಬರಣೆ ಸುತ್ತಿರ್ತಕ್ಕಂತ ಪೌಡ್ರು, ಇದೆಲ್ಲ ಹಾಕಿ ನಾವು 8 ರಿಂದ 10 ತಿಂಗಳ ಕೊಳಿಲಿಕ್ಕಿಟ್ಟಿರ್ತೀವಿ. ಕೊಳಿಲಿಕ್ಕಿಟ್ಟ ನಂತರ 8 ರಿಂದ 10 ತಿಂಗಳಿಗೆ ಈ ತರವಾಗಿ ದ್ರಾವಣ ರೆಡಿ ಆಗ್ತದೆ. ಇದನ್ನ ನಾವು ತೆಗೆದು ಫಿಲ್ಟರ್ ಮಾಡಿ ಸಾಕಷ್ಟು ಜನ ರೈತರಿಗೆ ಕೊಡ್ಲಿಕ್ಕತ್ತೀವ್ರಿ. ನೀರ್ ಮಿಕ್ಸ್ ಮಾಡ್ತೀರಾ? ನೀರ್ ಮಿಕ್ಸ್ ಮಾಡಲ್ರಿ ಮೇಡಮ್. ಅದನ್ನ ಅವತ್ತು ನೀವೇನು ಗೋವನ್ನ ಹಾಕ್ತಿರ್ತೀರಲ್ಲ, ಮೃತಪಟ್ಟಿರುವಂತ ಗೋ, ಅವಾಗ ಏನಾದ್ರು ನೀರ್ ಹಾಕ್ತೀರಾ? ಏನ್ ನೀರ್ ಹಾಕಲ್ರಿ, ಗೋ ಹಾಕ್ತೇವ್ರಿ. ಹಸು ಅದ್ರಲ್ಲಿ ಹಾಕ್ತಿವಿ. ಹಸು ಹಾಕಿದ ನಂತರ ಮಜ್ಜಿಗೆ ಸುರಿದೇವ್ರಿ. ಅದ್ರಾಗ ಮಜ್ಜಿಗೆ 200 ಲೀಟರ್ ಮಜ್ಜಿಗೆ, 200 ಲೀಟರ್ ಗೋಮೂತ್ರ, ಒಂದ್ 20-30 ಲೀಟರ್ ಮೊಸರು, 20-30 ಲೀಟರ್ ಹಾಲು, ಮತ್ತೊಂದ್ 5 ರಿಂದ 10 ಕೆಜಿ ತುಪ್ಪ, ಮತ್ತೆ ನಿಮ್ಗೆ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಮತ್ತೆ ಅದು ಪೊಟ್ಯಾಶ್ ಹೇಳಿದ್ನಲ್ಲ, ಪೊಟ್ಯಾಶ್, ಪಪ್ಪಾಯಕಾಯಿ, ಇದೆಲ್ಲ ಹಾಕಿ ನಾವ್ ಇದೆಲ್ಲ ಇದು ಕ್ಯಾಪ್ ಅದಲ್ರಿ, ಈ ಕ್ಯಾಪ್ ಇಂದ ಇದು ಫಿಲ್ಅಪ್ ಮಾಡಿ ಸರೌಂಡ್ ಎಲ್ಲ ಸಿಮೆಂಟ್ ಮಾಡಿ ಗಾಳಿ ಹೊರಗೆ ಆಡದೇ ಇರೋ ತರ ಇಲ್ಲೊಂದಿಂದ ಇದು ಕ್ಯಾಪ್ ಇರ್ತದ್ರಿ, ಇಲ್ಲಿ ಹೋಲ್ ಇರ್ತದ. ನಮಗ್ ಬೇಕು ಅಂದ್ರೆ ನೀವು ಇದು ಗಾಳಿ ಆಡ್ಲಿಕ್ಕೆ, ಗಾಳಿ ಒಳಗಡೆ ಹೋಗ್ಲಿಕ್ಕೆ ಇದೊಂದು ಹೋಲ್ ಬಿಟ್ಕೊಂಡಿರ್ತೀವ್ರಿ. ಇದೆಲ್ಲ ಸರಿ ಇದೆಲ್ಲ ಫಿಲ್ಅಪ್ ಮಾಡಿ ಸರೌಂಡ್ ಸಿಮೆಂಟ್ ಮಾಡಿ ಎಲ್ಲ ಫುಲ್ ಪ್ಯಾಕ್ ಮಾಡಿ 8 ರಿಂದ 10 ತಿಂಗಳು ಬಿಟ್ಬಿಡ್ತೇವ್ರಿ. 8 ರಿಂದ 10 ತಿಂಗಳ ನಂತರ ಎಲ್ಲ ದ್ರಾವಣ ರೆಡಿ ಆಗ್ತದೆ. ಇದನ್ನೆಲ್ಲ ಹಾಕಬೇಕು ಅಂತ ಹೇಳ್ಕೊಟ್ಟವ್ರು ಯಾರು ನಿಮ್ಗೆ? ಇದು ಸ್ಫೂರ್ತಿ ಅಂದ್ರೆ ನಮ್ ಕಣ್ಣೇರ್ ಮಾಡಿದ ಗುರುಗಳ್ರಿ. ಅವ್ರಿಗೆ ಹೇಳಿದ ಪ್ರಕಾರ ನಾವು ರೆಡಿ ಮಾಡ್ಲಿಕ್ಕತ್ತೀವಿ. ಚೆನ್ನಾಗಿ ರಿಸಲ್ಟ್ ಬಂದ. ಇವತ್ತಿನ ದಿನಗಳಲ್ಲಿ ನೀವು ಗಮನಿಸಿರ್ಬೋದು, ಕಣ್ಣೇರಿ ಮಠದ ಶ್ರೀಗಳು ಅವ್ರು ಹೇಳ್ತಾ ಇರುವಂತ ಮಾತುಗಳಿಂದ ಅನೇಕರು ಇನ್ಸ್ಪೈರ್ ಆಗಿ ಸಾವಯವ ಕೃಷಿಯತ್ತ ಕಾಲಿಡ್ತಾ ಇದ್ದಾರೆ. ಸೊ ಅದ್ರಲ್ಲಿ ಶಿವು ಅವರು ಕೂಡ ನಾನು ಸಾವಯವ ಕೃಷಿನೂ ಮಾಡ್ತಾ ಇದ್ದೀನಿ, ಮತ್ತೆ ಗೊಬ್ಬರವನ್ನು ಕೂಡ ಕೊಡ್ತೀನಿ ಅಂತ ಹಸುವಿನಿಂದ ಗೊಬ್ಬರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಸರ್, ಇವಾಗ ನೀವು ಫಿಲ್ಟರ್ ಮಾಡ್ತೀನಿ ಅಂತ ಹೇಳಿದ್ರಿ, ಆಮೇಲೆ ತೆಗೆದು ನೀರ್ ಮಿಕ್ಸ್ ಮಾಡ್ತೀರಾ ಅದಕ್ಕೆ? ಇಲ್ಲ, ಇದು ಯಾವಾಗ್ಲೂ ನಾವು ನೀರ್ ಮಿಕ್ಸ್ ಮಾಡಲ್ರಿ. ಗೋಮೂತ್ರ ಮಜ್ಜಿಗೆ ಹಾಕಿರ್ತೀವಿ. ಇದು ಮೇಲ್ಗಡೆ ಕೆನೆ ಗಟ್ಟಿ ತರ ಐತ್ರಿ ಈ ತರ. ಅದು ಕೆಳಗಡೆ ಈ ತರ ಇರಲ್ಲ, ಗಟ್ಟಿನೇ ಇರಲ್ಲ, ಸ್ವಲ್ಪ ಲಿಕ್ವಿಡ್ ಇರ್ತದ್ರಿ ಕೆಳಗಡೆ. ಇದು ಮೇಲ್ಗಡೆ ತೆಗೆದು ಇದು ಸ್ವಲ್ಪ ಹಿಂಡಿ ಫಿಲ್ಟರ್ ಮಾಡ್ತೀವಿ. ನಂತರ ಅದು ಲಿಕ್ವಿಡ್ ಇರ್ತದ. ನಾವು ಅದನ್ನಂಗೆ ತೆಗೆದು ಫಿಲ್ಟರ್ ಮಾಡಿ ಸ್ಟಾಕ್ ಮಾಡ್ಕೊಂಡು ನನ್ನ ಮನೆ ಬೆಳಕಿಗೆ ಬಳಸ್ಕೊಂಡು, ನಾವು ಮನೆ ಹೊಲಕ್ಕೆಲ್ಲ ಬಳಸ್ಕೊಂಡು, ಮತ್ ಮಿಕ್ಕಿದಂತ ಈ ಅಡಿಕೆ ರೈತರು, ಇವಾಗ ಡ್ರ್ಯಾಗನ್ ಫ್ರೂಟ್ಸ್, ಈ ತರ ನಾನಾ ಬೇರೆ ಕಬ್ಬು, ಮತ್ತೆ ಈ ತರ ಕಾಫಿ, ಶುಂಠಿ, ಟೊಮೆಟೊ, ಮತ್ತೆ ತರಕಾರಿ ಬೆಳೆಗಳು, ಇದೇ ಬೆಳೆ ಅಂತಲ್ಲ ಎಲ್ಲಾ ಬೆಳೆ ರೈತರು ತಗೊಂಡ್ ಹೋಗ್ತಾ ಇದಾರೆ. ನಾನು ಕೊಡ್ತಾ ಇದೀನಿ, ಚೆನ್ನಾಗಿ ರಿಸಲ್ಟ್ ಅದ್ರ. ಈ ತರ ಎಲ್ಲ ರೆಡಿ ಮಾಡ್ಕೊತೀವಿ. ಓಕೆ ಸರ್, ಈಗ 10 ತಿಂಗಳಕ್ಕೆ ನೀವು ಇದರಲ್ಲಿ ಗೋಗಳನ್ನ ಇಡ್ತೀರಾ ಅಂತ ಅಂದ್ರಲ್ಲ, ಆಮೇಲೆ ಇದನ್ನ ಬ್ಲಾಕ್ ಮಾಡ್ತಿರಲ್ಲ, ಗಾಳಿ ಪ್ರವೇಶ ಆಗದಂತೆ ನೋಡ್ಕೊಂತೀರಾ? ಹೌದ್ರಿ ಮೇಡಮ್, ಗಾಳಿ ಪ್ರವೇಶ ಆಗದಂಗೆ. ಗಾಳಿ ಪ್ರವೇಶ ಆಯ್ತಂದ್ರೆ ಏನಾಗುತ್ತೆ? ಏನ್ ತೊಂದ್ರೆ ಅಂತ ಏನ್ ಆಗಲ್ರಿ, ನಾವು ನೋಡ್ಕೊಂಡೇ ಇರ್ತೀವ್ರಿ ಅದನ್ನ. ತೊಂದ್ರೆ ಏನ್ ಆಗಲ್ರಿ, ಅದು ಸ್ಮೆಲ್ ಬಂದೇ ಬಿಡ್ತದ್ರಿ. ನೋಡಿ, ಇದು ಹೊರವಲಯ ಇದು. ಸೊ ಇಲ್ಲಿ ನಾಯಿಗಳ ಕಾಟ ಆಗ್ಲಿ, ಏನೋ ಒಂದು ಪ್ರಾಣಿಗಳು, ಸೊ ಏನಂತಂದ್ರೆ ಈಗ ಯಾವ್ದೋ ಒಂದು ಮೃತದ್ದು ಬಿದ್ದಿದೆ ಅಂತಂದ್ರೆ ತಿನ್ಲಿಕ್ಕೆ ನಾಮುಂದು ತಾಮುಂದು, ಸೊ ಅದ್ರಲ್ಲಿಂದ ಹೆಂಗ್ ಪ್ರೊಟೆಕ್ಟ್ ಮಾಡ್ತೀವಿ? ಪ್ರೊಟೆಕ್ಟ್ ಅನ್ಲಿಕ್ಕೆ ಏನಿದೆ, ನಾಯಿಗೂ ಇದು ಏನು ಮಾಡ್ಲಿಕ್ಕೆ ಆಗಲ್ರಿ. ಇದನ್ನ ಹಾಕಿ ಸಿಮೆಂಟ್ ಮಾಡ್ಕೊಂಡ್ ಬಿಡ್ತೀವ್ರಿ ಮೇಡಮ್. ನಾಯಿ ಅಕಸ್ಮಾತ್ ಸ್ವಲ್ಪ ಸ್ಮೆಲ್ ಬಂದ್ರು ಸಹಿತ ಇಲ್ಲ ಓಡಾಡ್ತದ, ಮತ್ತೆ ವಾಪಸ್ ಅದಕ್ಕೆ ಸಿಗಲ್ಲ, ಓಡ್ ಹೋಗ್ತದ್ರಿ ಆ ಕಡೆ. ಓಕೆ, ಇದನ್ನ ನಾವು ಡ್ರಮ್ ಅಲ್ಲಿ ಮಾಡ್ಕೋಬಹುದಲ್ಲ, ಅಥವಾ ಡ್ರಮ್ ಅಲ್ಲಿ ಮಾಡ್ಕೋ, ಸಣ್ಣ ಕರುಗಳಿದ್ರೆ ಡ್ರಮ್ ಅಲ್ಲಿ ಮಾಡ್ಕೋಬಹುದ್ರಿ. ಸಣ್ಣ ಹೋಗ್ತಕ್ಕಂತ ಕರುಗಳಿದ್ರೆ ಆ ಡ್ರಮ್ ಅಲ್ಲಿ ಕೂಡ ಮಾಡ್ಕೋಬಹುದು. ಆದ್ರೆ ನೀವ್ ಆಗ್ಲೇ ಹೇಳಿದ್ರಿ ಕೆಳಗಡೆ ಭೂಮಿ ಇರೋ ಕಾರಣಕ್ಕಾಗಿ ತಂಪಾಗುತ್ತೆ. ತಂಪಾಗ್ತದೆ, ಫರ್ಮೆಂಟೇಶನ್
ಚೆನ್ನಾಗಿ ಆಗ್ತೈತ್ರಿ ಅದ ಈಗ ಡ್ರಮ್ ಅದಂದ್ರ ಅವು ಪ್ಲಾಸ್ಟಿಕ್ ಆಗಿರ್ತಾವಲ್ಲ. ಪ್ಲಾಸ್ಟಿಕ್ ನಾಗಿರ್ತಾವ ನಡೀತದ ಸ್ವಲ್ಪ ನೆರಳಲ್ಲಿ ಇಡ್ಬೇಕಾಗ್ತದ್ರಿ. ನೆರಳಲ್ಲಿ ಇಡ್ಬೇಕು. ಅದು ಸ್ವಲ್ಪ ಚೆನ್ನಾಗಿ ಇದಾಗ್ತದೆ, ಫರ್ಮೆಂಟೇಶನ್ ಆಗ್ತದ್ರಿ ಭೂಮಿಯಲ್ಲಿ ಇರೋದ್ರಿಂದ. ಓಕೆ, ಇದು ಇವಾಗ ನೋಡಿ ಕೆಲವೊಮ್ಮೆ ಬಿಸಿಲು ಬರ್ತಾ ಇರುತ್ತೆ, ಕೆಲವೊಮ್ಮೆ ಜೋರಾದ ಮಳೆ ಬರ್ತಾ ಇರುತ್ತೆ, ಅವಾಗ ಏನ್ ತೊಂದ್ರೆ ಆಗಲ್ವಾ? ಏನ್ ತೊಂದ್ರೆ ಇರಲ್ರಿ. ಇಲ್ಲ ಹೈಟ್ ಪ್ರದೇಶದಾಗ ಮಾಡೇವ್ರಿ, ಇಲ್ಲೇ ನೀರ್ ಬಂದು ಇದಕ್ಕ ಟಚ್ ಆಗಲ್ಲ. ಮತ್ ಏನ್ ತೊಂದ್ರೆ ಅಂತ ಏನ್ ಆಗಿಲ್ರಿ ನಮ್ಗೆ. ಇದೆಲ್ಲ ಪ್ಯಾಕ್ ಮಾಡಿರ್ತೀವಿ, ನಾಯಿನೂ ಬರಲ್ಲ, ಏನ್ ಬರಲ್ರಿ, ಏನ್ ತೊಂದ್ರೆ ಇಲ್ಲ ನಮ್ಗೆ. ಒಂದು ಹಸು ಎಷ್ಟು ಗೊಬ್ಬರ ಕೊಡುತ್ತೆ? ಒಂದ್ ಹಸು ನಿಮ್ಗೆ 200-300 ಎಕರೆ ಹಾಕ್ತೈತ್ರಿ. 300 ಎಕರೆ ಜಾಸ್ತಿನ ಹಾಕ್ತೈತ್ರಿ ಅದು. 200-300 ಎಕರೆ? ಹೌದ್ರಿ, 300 ಎಕರೆ ಮಟ ಒಂದ್ ಹಸು 300 ಎಕರೆ ಗೊಬ್ಬರ ಹಾಕ್ತೈತ್ರಿ. ಓಕೆ, ಅಂತಂದ್ರೆ ಇದು ಎಷ್ಟು ಬೆಲೆಗೆ ಬಾಳ್ಬಹುದು ಸರ್ ಇದು ಈ ಗೊಬ್ಬರ? ಮೇಡಮ್ ನಾನು 300 ರೂಪಾಯಿ ಲೀಟರ್ ಕೊಡ್ತಾ ಇದೀನಿ. 1 ಲೀಟರ್ಗೆ 300 ರೂಪಾಯಿ ಅಂತೆ ಕೊಡ್ತಾ ಇದೀನಿ. 500-600 ಲೀಟರ್ ಮಟ ಬರ್ತೈತ್ರಿ ಒಂದು 600 ಲೀಟರ್. ಹತ್ತತ್ರ 600 ಲೀಟರ್, 300 ರೂಪಾಯಿ 1 ಲೀಟರ್ ಅಂತೆ. 600 ಲೀಟರ್ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ನೀವು ಎಷ್ಟೆಲ್ಲ ಇದರಲ್ಲಿ ಆದಾಯವನ್ನು ಕೂಡ ಪಡಿಬಹುದು. ಇನ್ನೊಂದು ಕಡೆಗೆ ಇದು ಕಡಿಮೆ ವೆಚ್ಚನೇ. ಈಗ ಯಾರು ಕೊಂಡುಕೊಳ್ತೀನಿ ಅಂತ ಹೋಗ್ತಾರಲ್ಲ ಅವ್ರಿಗೆ ಕಡಿಮೆ ವೆಚ್ಚದಲ್ಲಿ ಇದು ದೊರೆಯುತ್ತೆ. ಎಕರೆ ಗಟ್ಟಲೆ ರಾಸಾಯನಿಕ ಗೊಬ್ಬರಗಳನ್ನ ತಂತ ಸುರಿತಾ ಇರ್ತೀರಿ, ಅದಕ್ಕೆ ಎಷ್ಟು ಸಾವಿರಾರು ಗಟ್ಟಲೆ ರೊಕ್ಕ ಸುರಿತಾ ಇರ್ತೀರಿ. 25-30 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ರೈತರು ಒಂದ್ ಎಕರೆ. ಅಲ್ಲ, ಇದನ್ನ ಬಳಸೋದ್ರಿಂದ ನಿಮ್ಗೆ ಎಷ್ಟು ಒಂದು 4,000-6,000 ರೂಪಾಯಿ ಒಂದ್ ವರ್ಷ ಪೂರ್ತಿ ಮುಗಿದು ಹೋಗ್ತಿದ್ರಿ ಒಂದ್ ಎಕರೆ. ಅಲ್ವಾ? ಅಷ್ಟೇ ಈಜಿ ಅದ ರೀ ಮೇಡಮ್. ನನಗೆ ರಿಸಲ್ಟ್ ನಂಬರ್ 1 ಅದ ರೀ. ಓಕೆ, ಈ ತರ ಏನಾದ್ರು ಮಾಡ್ಕೋಬೇಕು ಅಂತ ನಮ್ ರೈತರು ಆಸಕ್ತಿ ವಹಿಸಿದ್ರೆ ಅವ್ರಿಗೆ ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀನಿ ಮೇಡಮ್. ರೈತರು ತಾವೇ ಮಾಡ್ಕೋಬೇಕು. ಇವೆಲ್ಲ ಮನ್ಯಾಗ ಆಗದೆ ಇದ್ರೆ ನಾವು ಕೊಡ್ತೀವ್ರಿ. ನೀವು ಕೊಡ್ತೀರಿ? ಕೊಡ್ತೀವಿ. ಗೋನಂದಾಜಲ ನಿಮ್ಮ ಹತ್ರನೂ ಸಿಗುತ್ತೆ. ನಾವ್ ಮಾಡೋ ವಿಧಾನನು ಹೇಳಿದೀನಿ. ರೈತರು ಸಾಧ್ಯವಾದ್ರೆ ಮಾಡ್ಕೋಬಹುದು. ಸಾಧ್ಯ ಆಗದೆ ಇದ್ದವರು ನನ್ನ ಹತ್ರ ನನಗೆ ಡಿಸ್ಕ್ರಿಪ್ಷನ್ ನಂಬರ್ ಇರ್ತದೆ, ನಾನು ಕಾಲ್ ಮಾಡಿ ಕೇಳಿದ್ರೆ ನಾನು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಿದ್ದೀನಿ. ರಾಜ್ಯದ ಯಾವುದೇ ಭಾಗದಲ್ಲಿ ಇದ್ರೂ ಸಹಿತ ನೀವು ಒಂದು ಕರೆಯನ್ನ ಇವ್ರಿಗೆ ಮಾಡಿದ್ರೆ ನಿಮ್ಮ ಬೇಡಿಕೆಯ ಅನುಸಾರವಾಗಿ ಇವ್ರು ನಿಮಗೆ ಈ ಗೋನಂದಾಜಲ ಮತ್ತೆ ಅವರಲ್ಲಿರುವಂತ ಸಾವಯವ ಉತ್ಪನ್ನಗಳನ್ನ ನಿಮಗೆ ಕೊಡ್ತಾರೆ, ಕೊರಿಯರ್ ಮೂಲಕ ಕಳಿಸ್ಕೊಡ್ತಾರೆ. ಸೊ ನೀವು ಅವರಿಗೆ ಫೋನ್ ಪೇ ಮಾಡುವ ಮೂಲಕ ನೀವು ಅವರಿಗೆ ಪೇಮೆಂಟ್ ನ ಸಲ್ಲಿಸಬಹುದು. ಮತ್ತೆ 2-3 ದಿನಗಳಲ್ಲಿ ನಿಮಗೆ ನೀವು ಏನ್ ಆರ್ಡರ್ ಮಾಡಿರ್ತೀರಲ್ಲ ಆ ಪ್ರಾಡಕ್ಟ್ ಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ. ಸೊ ಹೀಗಾಗಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡುವ ಮೂಲಕ ಶಿವು ಅವರಿಂದ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ. ಬೇಡಿಕೆ ಅನುಸಾರವಾಗಿ ಗೊಬ್ಬರವನ್ನ ಪಡೆದು ಕೃಷಿ ಭೂಮಿನ ಉಳಿಸಿ, ಬೆಳೆಗಳನ್ನ ಉಳಿಸಿ, ಮತ್ತೆ ಆರೋಗ್ಯವಾದಂತಹ ಒಂದು ಬೆಳೆಗಳನ್ನ ಇಳುವರಿಯನ್ನ ಕೊಟ್ಟು ಸಾರ್ವಜನಿಕರ ಆರೋಗ್ಯವನ್ನ ಕಾಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಸರ್ ಧನ್ಯವಾದ, ಇಷ್ಟೊತ್ತು ನಮ್ಗೆ ಮಾಹಿತಿನ ಕೊಟ್ಟಿದ್ದಕ್ಕೆ.